ನಮಸ್ತೆ ಎಲ್ಲ ಹತ್ತಿ ಬೆಳೆಗಾರರಿಗೆ. ಇದು ಗುಲ್ಬರ್ಗ ಡಿಸ್ಟಿಕ್ ಜೇವರ್ಗಿ ತಾಲೂಕು ಬದ್ನ್ಯಾಳ. ಇದು ನಮ್ಮ ಸೋಮಗೌಡ್ರದೆ. ಇದು ಕೂಡ ಹೊಲ. ಇದಕ್ಕೂ ಕೂಡ ನಿಮ್ಮೂರಲ್ಲಿ ಸ್ಟಾರ್ಟಿಂಗ್ ಬಂದಾಗ ನಾವು ಹೇಳಿದ್ವಿ, ಹತ್ತಿಗೆ ಕೂಡ ಸ್ಟಾರ್ಟಿಂಗ್ ಟ್ರೀಟ್ಮೆಂಟ್ ಮಾಡಿದ್ವಿ. ಇದ್ರದ್ದು ಆಲ್ರೆಡಿ ಮುಂಚೆ ಒಂದು ವಿಡಿಯೋನು ಮಾಡಿದ್ವಿ. ಸೊ ಇದು ಎರಡನೇ ವಿಡಿಯೋ ಏನಕ್ಕೆ ಮಾಡ್ತಿದ್ವಿ ಅಂದರೆ, ಹತ್ತಿಗೆ ಆಲ್ರೆಡಿ ಹಾರ್ವೆಸ್ಟಿಂಗ್ ಟೈಮಿಗೆ ಬಂದಿದೆ. ಸೊ ಹೆಂಗೆ ಅನಿಸ್ತೈತ್ರಿ ಗೌಡ್ರೆ, ಈಗ ವಿವೋ ಮಾರ್ಟ್ ಪ್ರಾಡಕ್ಟ್ ಏನೇನು ಬಳಸಿರಿ ಇದಕ್ಕೆ? ಸಂಖ್ಯೆ ಹೆಚ್ಚಾಗ್ತಾರೆ. ಕಂಪಲ್ಸರಿ ಅವಾಗ 2, 3, 4 ಬರ್ತಾರೆ. ಈ ಕಂಪಲ್ಸರಿ 5 ತೊಳೆದ್ರಿ. 5 ತೊಳೆ ಇನ್ನೊಂದು ತೊಳೆಯಲ್ಲಿ ಕಂಪಲ್ಸರಿ 7, 8 ಮಿನಿಮಮ್ ಬೀಜ ಇದೆ. ಬೀಜ ಒಳಗಡೆ ಬೀಜ ಸಂಖ್ಯೆ ಜಾಸ್ತಿ ಆಗಿದೆ. ಈಗ ಮುಂಚೆ ಬೆಳಿತಿದ್ರಲ್ಲ ಅವಾಗ ಹೆಂಗ್ ಬರೋದು? 5, 6, 7 ಬೀಜ ಎಷ್ಟೇ ಇರ್ತದೆ ಸರ್. ಈಗ ಯಾಕೆ ಜಾಸ್ತಿ ಆಯ್ತ್ರಿ? ಅದು ನಿಮ್ಗೆ ಇವು ಮಾಡೋ ಪ್ರೊಡಕ್ಷನ್ ಕಿಂಗ್ ಗ್ರೋತ್ ರೀ, ಅದು ಡೆವಲಪರ್, ಅದು ಡ್ರಿಂಚಿಂಗ್ ಮಾಡಿಲ್ಲ ಸರ್. ಆಹಾರ ಒಂದ್ಸಲ ಸುಮ್ಮನೆ ನಾವು ಮಜಾಕ್ ಸ್ಪ್ರೇ ಮಾಡ್ಕೊಂಡು ಸ್ಪ್ರೇ ಮಾಡಿ ಹಾಕೊಂಡಿದ್ದು ಒಂದು 1/2 kg ಹಾಕೊಂಡಿದ್ದು. ಸೊ ಇಲ್ಲಿ ನೋಡ್ಬೋದು, ಪ್ರತಿ ಒಂದು ಗಿಡದಲ್ಲೂ ಎಲ್ಲನೂ 5 ತೊಳೆ ಬಂದಿದೆ. ಒಳಗಡೆ ಅಪ್ ಟು 8, 9 ತನಕ ಬೀಜದ ಸಂಖ್ಯೆ ಇದೆ. ಸೊ ಬೀಜದ ಸಂಖ್ಯೆ ಜಾಸ್ತಿ ಆದಾಗ ಆಟೋಮೆಟಿಕ್ಲಿ ಇಳುವರಿ ಏನಾಗುತ್ತೆ? ತೂಕ ಜಾಸ್ತಿ ಬರುತ್ತೆ. ಸೊ ಮಾರ್ಕೆಟಲ್ಲಿ ಡಿಸೈಡ್ ಆಗಿದೆ ಹತ್ತಿ ತೂಕದ ಮೇಲೆ, ಒಳ್ಳೆ ಕ್ವಾಲಿಟಿ ಮೇಲೆ. ಸೊ ಇಲ್ಲಿ ಲೀಫಾಗಿ ನೋಡ್ಬೋದು ನೀವು ಯಾವ ಥರ ಬೆಳ್ಳಗೆ ಹತ್ತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಈಗ ನೋಡ್ರೆ ಹೈಟ್ ಎಷ್ಟು ಇದು? 6 ಫುಟ್ 6 ಫುಟ್ 7 ಫುಟ್ ಹೈಟ್ ಇದೆ. ಪ್ಲಸ್ ನಿಮ್ಮ ಟೊಂಗೆಗಳನ್ನು ನೀವು ನೋಡಿದ್ರಿ ಅಂತಂದ್ರೆ ಈ ಗಿಡದಾಗ ಭಾಳ ಕ್ಲಿಯರ್ ಕಾಣಿಸ್ತಾವೆ ನಿಮ್ಗೆ. ನೋಡ್ರಿ ಎಷ್ಟು ಟೊಂಗೆ ಅದಾವೆ ಇಲ್ಲಿ. 1, 2, 3, 4, 5, 6, 7, 8, 9, 10, 11, 12, 13, 14, 15 ಟೊಂಗೆ ಅದಾವೆ. ಹಾಂ ಸರ್. ಈ 15 ಟೊಂಗಿಗಳೊಳಗೆ ನೀವು ಕೆಳಗಡೆ ಇರುವಂತಹ 12 ಟೊಂಗಿ ಒಳಗೆ ಕಂಪಲ್ಸರಿ ಒಂದು ಟೊಂಗಿಗೆ 5, 6, 7, 8 ಕಾಯ ಅದಾವೆ ಸರ್. ಸೊ ಈ ಒಂದು ಇದನ್ನು ನೀವು ಸಂಖ್ಯೆ ಲೆಕ್ಕ ಹಾಕಿದ್ರಿ ಅಂತಂದ್ರೆ ನಿಮಗೆ ಒಂದು ಗಿಡಕ್ಕೆ ಆರಾಮಾಗಿ ನೀವು ಸರಿಯಾಗಿ ಮೇಂಟೈನ್ ಮಾಡಿದ್ದನ್ನು ನೀವು ಮಾಡಿದ್ರಿ ಅಂತಂದರೆ ಒಂದೇ ಗಿಡಕ್ಕೆ ನಿಮ್ಗೆ 1/2-3 kg ಜಾಸ್ತಿ, 3/4 kg 700ರಿಂದ 800 ಗ್ರಾಮ್ ಒಂದು ಗಿಡಕ್ಕೆ ಹತ್ತಿ ಬರ್ತದೆ. ಆಮೇಲೆ ನೀವು ಹೇಳ್ದಂಗೆ ನೋಡ್ರೆ ಇದರಲ್ಲಿ ಏನು ಒಂದೊಂದು 5 ಪಕ್ಕಳಿ ಕಂಪಲ್ಸರಿ ಹೊಡೆದವ್ರಿ. ನಾವು ಯಾವುದನ್ನೇ ನೋಡಲಿ, ಇಲ್ಲಿ ನೋಡ್ರಿ ಕಂಪಲ್ಸರಿ 5, 1, 2, 3, 4, 5. ಇಲ್ಲಿ ನೋಡ್ರಿ 1, 2, 3, 4, 5. ಇನ್ನೊಂದು ಸರ ವಾತಾವರಣ ರೀ, ಮಳೆ ಇದ್ದು ವಾತಾವರಣ ಮಳೆಯಲ್ಲೂ ಕೂಡ ನಿಮಗೆ ಏನು ಮೇನ್ ಏನ ಮಾಡ್ತದ ಅಂತಂದ್ರೆ, ಇದು ಕಿಂಗ್ ಗ್ರೋತ್ ನೀವು ಸ್ಪ್ರೇ ಮಾಡೋದ್ರಿಂದ ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ, ಇನ್ನೊಂದು ಗಿಡಕ್ಕೆ ಸ್ಟ್ರೆಂತ್ ಬರ್ತದೆ. ಸದೃಢವಾದ ಮನುಷ್ಯ ಇದ್ದಂದ್ರೆ ರೋಗ ಬರಂಗಿಲ್ಲ ನಾರ್ಮಲಿ. ಆ ಥರ ಈ ಪ್ರಾಡಕ್ಟ್ಗಳು ಕೆಲಸ ಮಾಡಿ ನಿಮಗೆ ಹೆಚ್ಚಿನ ಇಳುವರಿ ಕೊಡ್ಲಾಕ ಸಹಾಯ ಮಾಡ್ತಾವೆ. ಆಮೇಲೆ ಇಲ್ಲಿ ನೋಡ್ರಲ್ಲ ನೀವು 1, 2, 3, 4, 5 ಇದೆಲ್ಲ ಏನಾದ್ರು ಸರ್, ಅದು ಮಳೆ ಹೆಚ್ಚ ಸಮ ವಾತಾವರಣ ಅನುಕೂಲ ಸಮ ಎಲ್ಲ ಅಲ್ಲ, ಈ ಎಂಟೈರ್ ಕರ್ನಾಟಕಕ್ಕೂ ಗೊತ್ತಿದೆ. ಈ ವರ್ಷ ಗುಲ್ಬರ್ಗ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗಿದೆ. ಅತಿ ಹೆಚ್ಚು ಬೆಳೆ ಹಾನಿ ಆಗಿರೋದು ಕೂಡ ಈ ಗುಲ್ಬರ್ಗ ಮತ್ತೆ ಬಿಜಾಪುರ, ಬಾಗಲಕೋಟೆ ಮತ್ತೆ ಬೀದರ್ ಡಿಸ್ಟಿಕ್ಗಳಲ್ಲಿ. ತುತ್ತು ತುದಿಯಲ್ಲೂ ಕಾಯಿ ಎಷ್ಟು ಚೆನ್ನಾಗಿ ಕಟ್ಟಿದೆ ಈ ಟೊಂಗಿಯಲ್ಲಿ ಕೂಡ. ಸೊ ಹಾರ್ವೆಸ್ಟಿಂಗ್ ಟೈಮಲ್ಲೂ ಕೂಡ ಇಲ್ಲಿ ನೋಡ್ಬೋದು ನೀವು, ಮತ್ತೆ ಹೊಸ ಲೀಫ್ ಬರ್ತಾ ಇದೆ, ಫ್ಲವರ್ ಸೆಟ್ ಆಗ್ತಾ ಇದೆ, ಇನ್ನು ಕಾಪ್ ಬರ್ತಾ ಇದೆ. ಈಗ ನಾರ್ಮಲಿ ನೀವೇನ್ ಮಾಡ್ತೀರಾ, ಫಸ್ಟ್ ಅಟೆಂಪ್ಟ್ ಎಲ್ಲ ತೆಗೆದು ಬಿಡ್ತಿದ್ರಿ ಗೌಡ್ರೆ. ಈ ಸರಿ ತೆಗಿಯಕ್ಕೆ ಚಾನ್ಸ್ ಇಲ್ಲ ನೋಡ್ರಿ. ನೀವು ಯಾವ ಗಿಡನ ನೋಡ್ರಿ, ಇನ್ನು ಹೂವು ಮೋಪು ಬರೋದ್ರಲ್ಲೇ ಇದೆ. ನೀವು ಹಾರ್ವೆಸ್ಟ್ ಮಾಡಾದ್ಮೇಲೂ ಕೂಡ ಇನ್ನು ಮತ್ತೆ ಒಂದು ಗಿಡನ ಎಕ್ಸ್ಟ್ರಾ ಬಿಡಿಸ್ಬೋದು. ನಾವು ಯಾವಾಗ ಹೇಳ್ತಾ ಇರ್ತೀವಿ, ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದಾಗ ನಿಮಗೆ ರೆಗ್ಯುಲರ್ ಕೀಳೋದಕ್ಕಿಂತ ಎಕ್ಸ್ಟ್ರಾ ಬಿಡನ ಕೀಳ್ತೀರಾ. ನೀವು ಇದರಲ್ಲಾಯ್ತು, ನೀವು ಏನಿವತ್ತು ಅಲ್ಲಿ ಚಿಲ್ಲಿ ಬೆಳಿತಿದ್ರಲ್ಲ, ಚಿಲ್ಲಿಯಲ್ಲಿ ಬೇರೆ ಪ್ರಾಡಕ್ಟ್ ಹಾರ್ವೆಸ್ಟ್ ಮಾಡೋದಕ್ಕೂ ನಿಮಗೂ 2ರಿಂದ 3 ಬೀಟ್ ಜಾಸ್ತಿ ಬರುತ್ತೆ. ಆಟೋಮೆಟಿಕ್ಲಿ ಈಲ್ಡು ಜಾಸ್ತಿ ಆಗುತ್ತೆ, ರೇಟನ್ನು ಚೆನ್ನಾಗಿ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಯಾವುದಾದ್ರೂ ಗಿಡ ನೋಡ್ರಿ, ಇದ್ರ ಪಕ್ಕಕ್ಕೆ ನಿಮಗೆ ಕಾಣಿಸುತ್ತೆ ದೂರದಲ್ಲಿ, ಅದಷ್ಟು ಬೆಳವಣಿಗೆನೇ ಆಗಿಲ್ಲ, ಆಗಲೇ ಹತ್ತಿನೇ ಈ ರೀತಿಯಾಗಿ ಎದ್ದು ಕಾಣ್ತಾ ಇಲ್ಲ. ಸೊ ಈ ರೀತಿ ಎಲ್ಲರೂ ವಿವೋ ಮಾರ್ಟ್ ಪ್ರಾಡಕ್ಟನ್ನು ಬಳಸಿ ಅಂತ ಎಲ್ಲ ರೈತರಲ್ಲೂ ಹೇಳ್ಕೊತಾ ಇದ್ದೀವಿ. ಧನ್ಯವಾದಗಳು.